ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಮೊದಲಿಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆ ನಿಮ್ಮ ಸ್ನೇಹಿತರು ಯಾರ್ಯಾರು ಎಕ್ಸಾಮ್ ಬರೀತಾ ಇದ್ದಾರೆ ಅವರಿಗೂ ಕೂಡ ಇದನ್ನು ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆಯೇ ಪ್ರಥಮ BA ಮತ್ತು BComನವರಿಗೆ ಇಂಗ್ಲೀಷ್ನಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಎವ್ರಿ ಇಯರ್ ರಿಪೀಟೆಡ್ ಆಗಿ ಈ ಚಾಪ್ಟರಿಂದ ಕೂಡ ಕ್ವಶನ್ಸ್ ಬರೋದ್ರಿಂದ ನಾನು ಈ ಚಾಪ್ಟರ್ನ ಕನ್ನಡದಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹಾಗೆ ಇಂಗ್ಲೀಷಲ್ಲಿ ಕೂಡ ಅದರ ಬಗ್ಗೆ ಹೇಳ್ತಾ ಹೋಗ್ತೇನೆ. ಮತ್ತು ಇದು ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆಯೇ ನಾನು ಕನ್ನಡದಲ್ಲಿ ಹೇಳ್ತೇನೆ, ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ಸ್ಟೋರಿನ. ಹಾಗೆ ಬೇಕಾದರೆ ನಾನು ಅದು ಇಂಗ್ಲೀಷ್ದಲ್ಲಿ ಎಸ್ಸೆ ಕೂಡ ಬರೆದು ಪ್ರಿಂಟ್ ತೊಗೊಂಡು ಇಟ್ಕೊಂಡಿದ್ದೀನಿ. ಅಂದರೆ ತುಂಬ ಡಿಟೇಲ್ಡಾಗಿ ಕೊಟ್ಟಿದ್ದಾರೆ. ನಮಗೆ ಆ್ಯಕ್ಚುಲಿ ಕೆಲವೊಮ್ಮೆ ಈ ಬುಕ್ಸಲ್ಲಿ ಇರುವನ್ನ ಓದ್ಕೊಳ್ಳಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಅಂತ ಫೀಲ್ ಆಗ್ತದೆ. ಹಾಗಾಗಿ ನಾನಿದು ಎಸ್ಸೆಲಿ ಏನಿದೆ, ಈ ಸ್ಟೋರಿ ಏನಿದೆ ಅದನ್ನು ಇಂಗ್ಲೀಷಲ್ಲಿ ಎಸ್ಸೆ ಮುಖಾಂತರ ಅಥವಾ ಒಂದು ಕತೆ ಥರ ಒಂದು ಇಂಗ್ಲೀಷಲ್ಲಿ ಮಾಡಿಕೊಂಡು ಪ್ರಿಂಟ್ ತೆಗೆದಿಟ್ಕೊಂಡಿದ್ದೀನಿ. ಸೊ ನಾನು ಆ ಪ್ರಿಂಟನ್ನು ನಿಮಗೆ ಕನ್ನಡದಲ್ಲಿ ಕೂಡ ಇಂಗ್ಲೀಷ್ನಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೇನೆ. ಅಂದರೆ ಇದು ಸ್ಟೋರಿ ಏನಿದೆ ಅದರದ್ದು ಒಂದು ಎಸ್ಸೆಯನ್ನು ನಾನು ಹೇಳ್ತೇನೆ ನಿಮಗೆ. ಸೊ ಯಾರಿಗಾದರೂ ಇದು ಪ್ರಿಂಟ್ ಬೇಕಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ನಾನದು ಪ್ರಿಂಟನ್ನು ಇದು ಪೋಸ್ಟ್ ಮಾಡ್ತೇನೆ. ಹಾಗಾಗಿ ನಿಮಗೆ ಆ ಪೋಸ್ಟನ್ನು ಕೂಡ ನೀವು ಬರೆದಿಟ್ಕೊಂಡು ಓದ್ಕೊಳ್ಳಿಕ್ಕೆ ಕೂಡ ಈಸಿ ಆಗ್ತದೆ. ಯಾಕಂದರೆ ಅದು ಸ್ವಲ್ಪ ಇಂಗ್ಲೀಷ್ ವರ್ಡ್ಸ್ ಎಲ್ಲ ಕೆಲವೊಂದು ಡಿಫಿಕಲ್ಟ್ ಇರೋದನ್ನ ನಾನು ನಾರ್ಮಲ್ ಇಂಗ್ಲೀಷಲ್ಲಿ ನಮಗೆ ಈಸಿ ಟು ಅಂಡರ್ಸ್ಟ್ಯಾಂಡ್ ಆಗುವಂತಹ ವೇಲಿ ನಾನು ಅದನ್ನು ಕ್ಲಾಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಕ್ಲಾಸ್ ಮಾಡೋ ಮೊದಲು ಇದು ಆಥರ್ ಏನಿದ್ದಾರೆ ಅವ್ರ ಬಗ್ಗೆನೂ ಸ್ವಲ್ಪ ಇಂಟ್ರೊಡಕ್ಷನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಸಮ್ಮರಿ ಮಾಡುವ ಮೊದಲು ಹೆಡ್ಲೈನ್, ಲೇಡೀಸ್ ಹೆಡ್ ಡ್ರೆಸ್ಸಸ್. ಜೋಸೆಫ್ ಎಡಿಸನ್ ಅವರು ಬರೆದಿರುವಂತಹ ಲೇಡೀಸ್ ಹೆಡ್ ಡ್ರೆಸ್ಸಸ್ ಅನ್ನುವಂತಹ ಈ ಚಾಪ್ಟರ್ ಬಗ್ಗೆ ಇವತ್ತು ನಾನು ಕ್ಲಾಸ್ ತಗೊಳ್ತೇನೆ. ಇಂಟ್ರೊಡಕ್ಷನ್ ಟು ದ ಆಥರ್. ಜೋಸೆಫ್ ಎಡಿಸನ್ 1672 ಟು 1719 ತನಕ ಇವರದ್ದು ಕಾಲಾವಧಿ ಇರ್ತದೆ. ಅವರು ಹುಟ್ಟಿದ್ದು ಮತ್ತು ಅಲ್ಲಿ ತನಕ ಅವರ ಜೀವನ ಇರ್ತದೆ. 1672 ಟು 1719. ಜೋಸೆಫ್ ಎಡಿಸನ್ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಇಂಗ್ಲಿಷ್ ಎಸ್ಸೇಯಿಸ್ಟ್, ಪೋಯೆಟ್ ಆ್ಯಂಡ್ ರೈಟರ್ಸ್ ಆಫ್ ದ 18th ಸೆಂಚುರಿ. 18ನೇ ಶತಮಾನದಲ್ಲಿರುವಂಥ ಒಬ್ಬ ಗ್ರೇಟ್ ಇಂಗ್ಲೀಷ್ ಪ್ರಬಂಧಕಾರರಾಗಿರ್ತಾರೆ ಮತ್ತು ಇಂಗ್ಲೀಷ್ ಕವನ ಸಂಕಲನಕಾರರಾಗಿರ್ತಾರೆ ಅಥವಾ ಒಬ್ಬ ಒಳ್ಳೆಯ ಬರೆಯುವವರಾಗಿರ್ತಾರೆ, ರೈಟರ್ ಆಗಿರ್ತಾರೆ. 18th ಸೆಂಚುರಿಯಲ್ಲಿ ಇರುವಂತಹವರಾಗಿರ್ತಾರೆ. He was born in England and was well known for his simple, elegant and humorous writing style. ಅಂದರೆ ಅವರು ಇಂಗ್ಲೆಂಡ್ನಲ್ಲಿ ಹುಟ್ಟಿದವರಾಗಿರ್ತಾರೆ ಮತ್ತು ಇವರು ತುಂಬ ಫೇಮಸ್ ಆಗಿರ್ತಾರೆ. ಒಂದು ಸಿಂಪಲ್ ಆಗಿ, ಎಲಿಗೆಂಟ್ ಆಗಿ, ಅಂದರೆ ಒಂದು ಚೆನ್ನಾಗಿ ಒಂದು ಬರೆಯುವಂತಹ, ಹ್ಯೂಮರಸ್ ಆಗಿ ಅಂದರೆ ಹಾಸ್ಯಾಸ್ಪದವಾಗಿ ಒಂದು ಬರೆಯುವಂತಹ ಅವ್ರದ್ದು ರೈಟಿಂಗ್ ಸ್ಟೈಲಿಂದನೇ ಅವರು ಫೇಮಸ್ ಆಗಿರ್ತಾರೆ. ಆ ತರಹ ಬರಹವನ್ನು ಅವರು ಬರೆಯೋದ್ರಿಂದಲೇ ಅವರು ಫೇಮಸ್ ಆಗಿರ್ತಾರೆ. ಈಗ ನಮಗೆ ಕನ್ನಡದಲ್ಲಿ ಏನೋ ಹಾಸ್ಯದ ಕಥೆಗಳನ್ನು ಬರೆಯೋರು ಏನು ಫೇಮಸ್ ಆಗಿರ್ತಾರೆ, ಹಾಗೆಯೇ ಇವರು ನಮ್ಮದು ಏನು ದುಂಡಿರಾಜ್ ಅಂತ ಇರ್ತಾರೆ ಕನ್ನಡದಲ್ಲಿ. ಅವರು ತುಂಬ ಒಂದು ಆ್ಯಕ್ಚುಲಿ ಅವರ ಸಾಹಿತ್ಯದಲ್ಲಿ ಏನಾದರೂ ಒಂದು ಮಾರಲ್ ಇರ್ತದೆ ಅಥವಾ ಹಾಸ್ಯಾಸ್ಪದವಾಗಿ ಟೀಕಿಸ್ತಾರೆ ಸಮಾಜವನ್ನು, ತಪ್ಪುಗಳನ್ನು ಟೀಕಿಸುವ ಹಾಗೆ ಅವರು ಒಂದು ಬರೀತಾರೆ. ಹಾಸ್ಯಾಸ್ಪದವಾಗಿರ್ತದೆ ಮತ್ತು ಅದರಲ್ಲಿ ಮೌಲ್ಯಗಳು ಕೂಡ ಇರ್ತದೆ. ಹಾಗೆಯೇ ಇವರೊಬ್ಬರು ಇಂಗ್ಲೀಷ್ ಆಥರ್ ಆಗಿರ್ತಾರೆ. ಇಂಗ್ಲೀಷಲ್ಲಿ ಅವರು ಹ್ಯೂಮರಸ್ ಆಗಿ ಒಂದು ಮೌಲ್ಯಗಳನ್ನು ಹೇಳುವಂತಹ ಒಂದು ರೈಟರ್ ಆಗಿರ್ತಾರೆ ಅಂತ ಹೇಳ್ಬೋದು. Along with his friend Richard Steele, he published famous magazines such as The Spectator and The Tatler ಅಂತ. ಅಂದರೆ ಇವರ ಫ್ರೆಂಡ್ ರಿಚರ್ಡ್ ಸ್ಟೀಲ್ ಅವರ ಜೊತೆ ಸೇರಿ ಅವರೊಂದು ಮ್ಯಾಗ್ಝಿನನ್ನು ಕೂಡ ಬಿಡುಗಡೆ ಮಾಡ್ತಾರೆ. ಅದು ಒಂದು ದ ಸ್ಪೆಕ್ಟೇಟರ್ ಮತ್ತು ಒಂದು ದ ಟ್ಯಾಟ್ಲರ್ ಅನ್ನುವಂತಹ ಎರಡು ಏನು ಮ್ಯಾಗ್ಝಿನನ್ನು ಕೂಡ ಅವರಿಬ್ಬರು ಸೇರಿಕೊಂಡು ಬಿಡುಗಡೆ ಕೂಡ ಮಾಡ್ತಾರೆ. ಥ್ರೂ ಹಿಸ್ ಎಸ್ಸೇಸ್, ಎಡಿಷನ್ ಎಜುಕೇಟೆಡ್ ಸೊಸೈಟಿ ಬೈ ಡಿಸ್ಕಸ್ಸಿಂಗ್ ಎವ್ರಿಡೇ ಲೈಫ್, ಮೊರಾಲಿಟಿ, ಮ್ಯಾನರ್ಸ್ ಆ್ಯಂಡ್ ಹ್ಯೂಮನ್ ಬಿಹೇವಿಯರ್ ಇನ್ ಆ್ಯನ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಎಂಟರ್ಟೈನಿಂಗ್ ವೇ. ಅಂದರೆ ಈ ಅವರ ಥ್ರೂ ಅವರ ಈ ಎಸ್ಸೆಗಳ ಪ್ರಬಂಧಗಳ ಮುಖಾಂತರ ಅವರು ಜನರನ್ನು ವಿದ್ಯಾವಂತರನ್ನು ಎಜುಕೇಟ್ ಮಾಡ್ತಾರೆ. ಅಂದರೆ ಅವರಿಗೆ ಮೌಲ್ಯಗಳನ್ನು ತಿಳಿಸಿಕೊಡ್ತಾರೆ. ಅಂದರೆ ದಿನನಿತ್ಯದ ಅವರ ಜೀವನಗಳು ಅಥವಾ ನೈತಿಕತೆ, ನಮ್ಮ ಸ್ವಭಾವಗಳು ಮತ್ತು ಮನುಷ್ಯನ ಏನು ಬಿಹೇವಿಯರ್ಗಳೆಲ್ಲ ಇದೆಯಲ್ಲ ಅದರೆಲ್ಲದರ ಬಗ್ಗೆ, ಜನರಿಗೆ ಯಾವುದು ಒಳಿತು ಕೆಡುಕುಗಳ ಬಗ್ಗೆ ಅವರ ಹಾಸ್ಯಾಸ್ಪದ ವೇಯಲ್ಲಿ, ಎಂಟರ್ಟೈನಿಂಗ್ ವೇಯಲ್ಲಿ ಅದನ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿ ಅವರು ಜನರಿಗೆ ಅವರ ಪ್ರಬಂಧಗಳ ಮುಖಾಂತರ ಹೇಳಲಿಕ್ಕೆ ಹೋಗ್ತಾರೆ. ಅಂದರೆ ಅವರು ಟೀಕಿಸ್ತಾರೆ. ಆ ಟೀಕಿಸುವುದರಲ್ಲಿ ಕೂಡ ಅದರಲ್ಲಿ ಹಾಸ್ಯಾಸ್ಪದವಾಗಿ ಟೀಕಿಸ್ತಾರೆ. ಬಟ್ ಬರೀ ಟೀಕೆ ಆಗಿರಲ್ಲ, ಅದರಲ್ಲಿ ಒಂದು ಮೌಲ್ಯಗಳಿರ್ತದೆ ಅವರು ಬರೆಯುವಂತಹ ಈ ಪ್ರಬಂಧಗಳಲ್ಲಿ ಅಂತ ಹೇಳಲಾಗ್ತದೆ. ಹಿಸ್ ಎಸ್ಸೇಸ್ ಆರ್ ಸ್ಟಿಲ್ ಅಡ್ಮೈರ್ ಫಾರ್ ದೇರ್ ವಿಸ್ಡಮ್, ಸಿಂಪ್ಲಿಸಿಟಿ ಆ್ಯಂಡ್ ಜೆಂಟಲ್ ಹ್ಯೂಮರ್. ಅಂದರೆ ನವಿರಾದ ಒಂದು ಹಾಸ್ಯಾಸ್ಪದ ರೀತಿಯಲ್ಲಿ ಅಥವಾ ಸಿಂಪಲ್ ಆಗಿ ಅವರ ಎಸ್ಸೆಗಳು ಎಲ್ಲರನ್ನ ಅಡ್ಮೈರ್ ಮಾಡ್ತದೆ. ಅಂದರೆ ಎಲ್ಲರಿಗೆ ಇಷ್ಟವಾಗುವಂತೆ ಇರ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ನಾವೀಗ ಇಂಟ್ರೊಡಕ್ಷನ್ ಹೋಗೋಣ. ಎಸ್ಸೆಗೆ ಹೋಗೋದಾದರೆ ಇಂಟ್ರೊಡಕ್ಷನ್ ಟು ದ ಎಸ್ಸೆ.
Ladies' Headdresses is a humorous essay written by Joseph Edison. In this essay, Edison described the changing fashions of ವುಮೆನ್ ಹೇರ್ ಸ್ಟೈಲ್ಸ್. ಅಂದರೆ ಈ ಎಸ್ಸೆಯಲ್ಲಿ ಒಂದು ಮಹಿಳೆಯರ ಹೇರ್ ಸ್ಟೈಲ್ ಬಗ್ಗೆ ಅವರು ಹೀಗೆ ಬದಲಾವಣೆ ಕಾಲಕ್ಕೆ ತಕ್ಕ ಹಾಗೆ ಹೇರ್ ಸ್ಟೈಲ್ಗಳು ಹೇಗೆ ಬದಲಾಗಿದೆ ಅನ್ನೋದರ ಬಗ್ಗೆ ಅವರಿಲ್ಲಿ ಬರೀತಾರೆ ಈ ಪ್ರಬಂಧದಲ್ಲಿ. ಹಿ ಯೂಸಸ್ ಹ್ಯೂಮರ್ ಆ್ಯಂಡ್ ಇಮ್ಯಾಜಿನೇಷನ್ ಟು ಶೋ ಹೌ ಪೀಪಲ್ ಬ್ಲೈಂಡ್ಲಿ ಫಾಲೋ ಪ್ಯಾಷನ್ ವಿದೌಟ್ ಥಿಂಕಿಂಗ್. ಯೋಚನೆಗಳನ್ನು ಕೂಡ ಮಾಡದೆ ಈಗಿನ ಕಾಲದ ಮಹಿಳೆಯರು ಹೇಗೆ ಅಂದರೆ ಬ್ಲೈಂಡಾಗಿ ಅಂದರೆ ಕುರುಡಾಗಿ ಹೇಗೆ ಫ್ಯಾಷನ್ಗಳನ್ನು ಅದರಿಂದ ಏನು ಒಂದು ಒಳ್ಳೇದಿರೋದಿಲ್ಲ, ಬಟ್ ಆದರೂ ಕೂಡ ಈ ಲೇಡೀಸ್ಗಳು ಈಗಿನ ಕಾಲದ ಮಹಿಳೆಯರು ಹೇರ್ ಡ್ರೆಸ್ಸಸ್ ನಮ್ಮ ಬ್ಲೈಂಡಾಗಿ ಯಾವುದ್ಯಾವುದೋ ಥರ ಮಾಡಿಕೊಂಡು ಏನು ಯೋಚನೆ ಇಲ್ಲದೆ ಮಾಡ್ಕೊಂಡಿರ್ತಾರೆ ಅನ್ನೋದನ್ನು ಅದರ ಬಗ್ಗೆ ಬರೀತಾರೆ. ಹಿಸ್ ಪರ್ಪಸ್ ಈಸ್ ನಾಟ್ ಟು ಇನ್ಸಲ್ಟ್ ವುಮೆನ್ ಬಟ್ ಟು ಟೀಚ್ ಆ್ಯನ್ ಇಂಪಾರ್ಟೆಂಟ್ ಲೆಸನ್ ಅಬೌಟ್ ಸಿಂಪ್ಲಿಸಿಟಿ ಆ್ಯಂಡ್ ಗುಡ್ ಟೇಸ್ಟ್. ಅಂದರೆ ಅವರು ಇದರ ಮುಖಾಂತರ ಅವರು ಮಹಿಳೆಯರ ಬಗ್ಗೆ ಏನು ಹಾಸ್ಯಾಸ್ಪದ ಮತ್ತು ಟೀಕಿಸುವ ಥರ ಬರೆಯುವುದಿಲ್ಲ, ಬದಲಾಗಿ ಒಂದು ಸಿಂಪ್ಲಿಸಿಟಿ ಆಗಿರುವಂತಹದ್ದು ಹೇರ್ ಸ್ಟೈಲ್ ಯಾವ ಥರ ಇರ್ತದೆ, ಅಥವಾ ಸಿಂಪಲ್ ಇರುವಂತಹ ಜೀವನವೇ ಅಥವಾ ಸಿಂಪಲ್ ಆಗಿರುವಂತಹ ಒಂದು ಹೇರ್ ಸ್ಟೈಲ್ ಇರೋದೇ ಎಷ್ಟು ಸುಂದರವಾಗಿರ್ತದೆ, ಅಥವಾ ಒಂದು ಒಳ್ಳೆಯ ಹೇರ್ ಸ್ಟೈಲ್ ಹೇಗಿರಬೇಕು ಅನ್ನೋದನ್ನು ಇಲ್ಲಿ ಬರೀತಾರೆ ಹೊರತು ಯಾವುದೇ ಮಹಿಳೆಯನ್ನು ಅಥವಾ ಮಹಿಳೆಯ ಹೇರ್ ಡ್ರೆಸ್ಸನ್ನು ಟೀಕಿಸುವ ಹಾಗೆ ಅವರು ಬರೆಯುವುದಿಲ್ಲ. ಈಗ ನಾವು ಸಮ್ಮರಿಗೆ ಹೋಗೋದಾದರೆ ಸಮ್ಮರಿ ಆಫ್ ದ ಎಸ್ಸೆ ಅಂದರೆ ಲೇಡೀಸ್ ಹೆಡ್ ಡ್ರೆಸ್ಸಸ್, ಇದು ಎಸ್ಸೆಯನ್ನು ಪ್ರಬಂಧವನ್ನು ನಾವೀಗ ನೋಡ್ತಾ ಹೋಗೋಣ. The essay begins by describing the different style of ladies' headdresses. ಅಂದರೆ ಈ ಎಸ್ಸೆಗಳು ಏನನ್ನ ಮಹಿಳೆಯರ ವಿಶಿಷ್ಟವಾದ ಹೇರ್ ಸ್ಟೈಲ್ಗಳ ಕುರಿತಾಗಿ ಇರ್ತದೆ. ಎಡಿಷನ್ ನೋಟಿಸ್ ದ್ಯಾಟ್ ಫ್ಯಾಷನ್ ಚೇಂಜಸ್ ವೆರಿ ಕ್ವಿಕ್ಲಿ. ವುಮೆನ್ ಸ್ಪೆಂಡ್ ಲಾಟ್ ಆಫ್ ಟೈಮ್ ಡೆಕೋರೇಟಿಂಗ್ ದೇಯರ್ ಹೇರ್ಸ್ ಆ್ಯಂಡ್ ವೇರಿಂಗ್ ಫ್ಯಾಷನೇಬಲ್ ಹೆಡ್ ಡ್ರೆಸ್ಸಸ್ ಟು ಅಪಿಯರ್ ಬ್ಯೂಟಿಫುಲ್. ಇಲ್ಲಿ ನಮ್ಮ ಜೋಸೆಫ್ ಎಡಿಸನ್ ಏನಿದ್ದಾರೆ ಅವರು ಅಡ್ರೆಸ್ ಮಾಡ್ತಾರೆ ಅಥವಾ ನೋಡ್ತಾರೆ ಈಗಿನ ಕಾಲದಲ್ಲಿ ಫ್ಯಾಷನ್ ಹೇಗೆ ಬೇರೆ ಬೇರೆ ರೀತಿಯಾಗಿ ಬೇಗವಾಗಿ ಬದಲಾವಣೆ ಆಗ್ತಾ ಹೋಗ್ತದೆ, ಹೇಗೆಲ್ಲ ಫ್ಯಾಷನ್ ಮಾಡ್ತಾರೆ, ಮತ್ತು ತುಂಬ ಟೈಮನ್ನು ಬರೀ ಹೇರ್ ಡ್ರೆಸ್ ಮಾಡ್ಕೊಳ್ಳೋದಕ್ಕೆ ಲೇಡೀಸ್ ಉಪಯೋಗಿಸ್ತಾರೆ. ಏನು ಫ್ಯಾಷನೇಬಲ್ ಆರ್ನಮೆಂಟನ್ನು ಹಾಕೊಳ್ಳೋದ್ರಲ್ಲಿ, ತುಂಬ ಹೆಡ್ ಡ್ರೆಸ್ಸಸ್ ಮಾಡೋದ್ರಲ್ಲಿ ಸುಂದರವಾಗಿ ನಾವು ಕಾಣ್ತೇವೆ ಎನ್ನುವಂತಹ ಲೇಡೀಸ್ ಬಗ್ಗೆ ಅವರು ಇರುವಂತಹ ಲೇಡೀಸ್ನನ್ನು ಅವರು ಗಮನಿಸಿ ಈ ಎಸ್ಸೆಯನ್ನು ಬರೀತಾರೆ. ದ ಆಥರ್ ಹ್ಯೂಮರಸ್ಲಿ ಕಂಪೇರ್ಸ್ ದೇರ್ ಹೇರ್ ಸ್ಟೈಲ್ ಟು ಟವರ್ಸ್, ಮೌಂಟೈನ್ಸ್, ಗಾರ್ಡನ್ಸ್ ಆ್ಯಂಡ್ ದ ಲಾರ್ಜ್ ಬಿಲ್ಡಿಂಗ್ಸ್ ಬಿಕಾಸ್ ಸಮ್ ಹೇರ್ ಸ್ಟೈಲ್ಸ್ ವರ್ ವೆರಿ ಟಾಲ್ ಆ್ಯಂಡ್ ಅನ್ಯೂಶುವಲ್. ಅಂದರೆ ಇಲ್ಲಿ ಹ್ಯೂಮರಸ್ ಆಗಿ ಹಾಸ್ಯಾಸ್ಪದವಾಗಿ ನಮ್ಮ ಆಥರ್ ಏನಿದ್ದಾರೆ ಲೇಡೀಸ್ದು ಹೇರ್ ಡ್ರೆಸ್ಸನ್ನು ದೊಡ್ಡ ದೊಡ್ಡ ಮೌಂಟೇನ್ಸ್ಗಳಿಗೆ ಅಂದರೆ ಬೆಟ್ಟಗಳಿಗೆ, ಗುಡ್ಡಗಳಿಗೆ ಹೋಲಿಸ್ತಾರೆ, ಅಥವಾ ಟವರ್ಗಳಿಗೆ ಹೋಲಿಸ್ತಾರೆ, ಇಲ್ಲ ಗಾರ್ಡನ್ ಅಂದರೆ ಉದ್ಯಾನವನಗಳಿಗೆ ಅಥವಾ ದೊಡ್ಡ ಉದ್ದವಾದ ಬಿಲ್ಡಿಂಗ್ಗಳಿಗೆಲ್ಲ ಅದನ್ನು ಹೋಲಿಸ್ತಾರೆ. ಯಾಕಂದರೆ ಈಗಿನ ಹುಡುಗಿಯರು ಅಥವಾ ಮಹಿಳೆಯರು ಮಾಡುವಂಥ ಹೇರ್ ಡ್ರೆಸ್ಸಸ್ ಏನಿದೆ ಅದು ಅಷ್ಟು ಡಿಫ್ರೆಂಟಾಗಿ ಮಾಡ್ಕೊತಾರೆ, ಅಂತ ಎತ್ತರವಾಗಿ ಮಾಡ್ಕೋತಾರೆ, ಇಲ್ಲ ಟವರ್ ಹಾಗೆ ಕಟ್ಕೊಳ್ತಾರೆ, ಏನೇನೋ ಅಂದರೆ ಅದು ಸುಂದರವಾಗಿ ಕಾಣುತ್ತದೆ ಅನ್ನುವಂತಹ ಅವರ ಒಂದು ಮನೋಭಾವಕ್ಕೆ ಅವರು ಹಾಸ್ಯಾಸ್ಪದವಾಗಿ ಬರೀತಾರೆ ನಮ್ಮ ಲೇಖಕರು. These funny comparisons make the readers laugh while also showing how strange passion can sometimes become. ಅಂದರೆ ಇದು ಏನು ಈ ಕಂಪೇರ್ ಏನು ಮಾಡ್ತಾರೆ ಅವರು ಬಿಲ್ಡಿಂಗ್ಗಳಿಗೆ, ಗಾರ್ಡನ್ಗಳಿಗೆ, ಬೆಟ್ಟ ಗುಡ್ಡಗಳಿಗೆ ಹೇರ್ ಸ್ಟೈಲನ್ನು ಕಂಪೇರ್ ಮಾಡ್ತಾರಲ್ಲ, ಇದು ನೋಡುವಾಗ ನಮಗೆ ಹಾಸ್ಯಾಸ್ಪದವಾಗಿ ಕಂಡರೂ ಕೂಡ ಈಗಿನ ನಮ್ಮ ಹೇರ್ ಸ್ಟೈಲ್ ಅಥವಾ ಫ್ಯಾಷನ್ ಯಾವ ರೀತಿಯಲ್ಲಿ ಬೆಳೆದಿದೆ, ಎಲ್ಲಿಗೆ ಹೋಗಿ ಮುಟ್ಟುತ್ತದೆ ಇದನ್ನುವುದು ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಂತ ಇಲ್ಲಿ ಆಥರ್ ಹೇಳ್ತಾರೆ. ಹಾಗೆಯೇ ಎಡಿಷನ್ ಸೇಸ್ ದ್ಯಾಟ್ ಮೆನಿ ಪೀಪಲ್ ಫಾಲೋ ಫ್ಯಾಷನ್ ಸಿಂಪ್ಲಿ ಬಿಕಾಸ್ ಅದರ್ಸ್ ಟು ಡೂ ದ ಸೇಮ್. ಅಂದರೆ ಈಗ ಹಾಗೆಯೇ ನಮ್ಮ ಆಥರ್ ಏನು ಹೇಳ್ತಾರೆ ಅಂದರೆ ತುಂಬ ಜನಗಳು ಈ ಫ್ಯಾಷನನ್ನು ಫಾಲೋ ಮಾಡ್ತಾರೆ, ಅದರ ಬಗ್ಗೆ ಅವರಿಗೆ ಏನು ಗೊತ್ತಿರೋದಿಲ್ಲ, ಅಥವಾ ಇನ್ನೊಬ್ಬರು ಹಾಗೆ ನಾವು ಮಾಡಬೇಕು ಅಂತ ಮಾಡ್ತಾರೆ ಹೊರತಾಗಿ ಅದರಿಂದ ಏನು ಪ್ರಯೋಜನವೂ ಕೂಡ ಇರುವುದಿಲ್ಲ. ಮತ್ತು ಅವರು ಮಾಡ್ತಾರೆ, ಅವರಿಗೆ ಸುಂದರವಾಗಿ ಕಾಣ್ತು, ನಾನು ಮಾಡ್ತೇನೆ, ನನಗೂ ಸುಂದರವಾಗಿ ಕಾಣ್ತದೆ ಎನ್ನುವಂತಹ ಭ್ರಮೆ ಅಥವಾ ಯಾವುದೋ ಒಂದು ಆಸೆಯಿಂದ ಆಸಕ್ತಿಯಿಂದ ಅದನ್ನು ಮಾಡ್ತಾರೆ, ಅದರಿಂದ ಬಟ್ ಏನು ಪ್ರಯೋಜನ ಕೂಡ ಇಲ್ಲ. ಆದರೆ ನಾವು ಸಿಂಪಲ್ಲಾಗಿ ಕಾಣೋದೇ ತುಂಬ ಸುಂದರವಾಗಿರ್ತದೆ ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ದೇ ಡು ನಾಟ್ ಥಿಂಕ್ ವೆದರ್ ದ ಸ್ಟೈಲ್ ಈಸ್ ಸೂಟಬಲ್ ಆರ್ ಪ್ರಾಕ್ಟಿಕಲ್. ಅದೊಂದು ಬೇಕಿತ್ತ ನಮಗೆ ಅನ್ನೋದನ್ನು ಕೂಡ ಯೋಚನೆ ಮಾಡಲ್ಲ, ಅಥವಾ ನಮ್ಮ ತಲೆಯಲ್ಲಿ ಅಥವಾ ನಮ್ಮ ತಲೆ ಕೂದಲಿಗೆ ಅದು ಸೂಟ್ ಆಗ್ತದೆ, ಅದನ್ನು ಮಾಡಿದ ನಂತರ ಆ ಹೇರ್ ಸ್ಟೈಲ್ ಮಾಡಿದ ನಂತರ ನಾವು ನೋಡಲಿಕ್ಕೆ ಸುಂದರವಾಗಿ ಕಾಣ್ತೀವಿ, ಅದ್ರ ಬಗ್ಗೆ ಏನು ಯೋಚನೆ ಮಾಡಲ್ಲ. ಒಬ್ಬರು ಮಾಡ್ತಾರೆ ಅಂತ ನಾವು ಇನ್ನೊಬ್ಬರು ಅದನ್ನು ಕಾಪಿ ಮಾಡ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಹೇಳ್ತಾರೆ. ಫ್ಯಾಷನ್ ಚೇಂಜರ್ಸ್ ಎವ್ರಿ ಸೀಸನ್ ಆ್ಯಂಡ್ ಪೀಪಲ್ ಕೀಪ್ ಚೇಂಜಿಂಗ್ ದೇಯರ್ ಅಪಿಯರೆನ್ಸ್ ಟು ರಿಮೈನ್ ಫ್ಯಾಷನೇಬಲ್. ಅಂದರೆ ಯಾವಾಗಲೂ ಈ ಫ್ಯಾಷನ್ ಅನ್ನೋದು ಚೇಂಜ್ ಆಗ್ತಾ ಇರ್ತದೆ, ಸೀಸನ್ ವೈಸ್ ಚೇಂಜ್ ಆಗ್ತಾ ಇರ್ತದೆ.
ಇವತ್ತು ಮಾಡಿದ ಒಂದು ಫ್ಯಾಷನ್ ಇನ್ನೊಂದು ಸ್ವಲ್ಪ ಟೈಮಲ್ಲಿ ಆದರೆ ಅದು ಓಲ್ಡ್ ಆಗಿ ಹೋಗ್ತದೆ, ಅದು ಹಳೇದಾಗಿ ಹೋಗ್ತದೆ. ಆ ಥರ ಈಗ ಡೇ ಬೈ ಡೇ ಫ್ಯಾಷನ್ ಚೇಂಜ್ ಆಗ್ತದೆ. ಇವಾಗಿನ ಜನ್ರೇಷನ್ ಹೇಗಿದೆ ಅಂದರೆ ಹಳೆಯ ಸ್ಟೈಲ್ಗಳು ಮರುಕಳಿಸಿ ಬರ್ತಾ ಇದೆ. ಈಗ ಹೊಸದು ಏನು ಬರ್ತಾ ಇದೆ ಅದೆಲ್ಲ ಹಿಂದೆ ಏನು ಮಾಡಿದ್ದಾರೆ ಅದೇ ಫ್ಯಾಷನ್ಗಳೇ ಈಗ ಬರ್ತಾ ಇರೋದು. ಅಂದರೆ ಫ್ಯಾಷನ್ ಯಾವಾಗಲೂ ಸ್ಥಿರವಾಗಿರೋದಿಲ್ಲ, ಅದು ಕಾನ್ಸ್ಟೆಂಟ್ ಅಲ್ಲ, ಚೇಂಜ್ ಆಗ್ತಾ ಇರ್ತದೆ. ಹಾಗೆಯೇ ಜನರು ಕೂಡ ಆ ಫ್ಯಾಷನ್ಗನುಸಾರ ಬದಲಾಗ್ತಾ ಇರ್ತಾರೆ. ಹೆಂಗೆ ಫ್ಯಾಷನ್ ಹೋಗ್ತದೆ ಹಾಗೆ ಜನರು ಕೂಡ ಬದಲಾಗ್ತಾ ಇರ್ತಾರೆ ಎನ್ನುವುದನ್ನು ಇಲ್ಲಿ ಆಥರ್ ಹೇಳ್ತಾರೆ. They do not think whether the style is suitable or practical, and fashion changes every season. People keep changing their appearance to the remain fashionable. ಅವರು ಫ್ಯಾಷನ್ ಆಗೇ ಇರಬೇಕು ಅಂತ ಪ್ರತಿ ಸಲನೂ ಫ್ಯಾಷನ್ ಹೇಗೆ ಬದಲಾಗ್ತಾ ಹೋಗ್ತದೆ ಅದರ ಹಾಗೇನೆ ಜನರು ಕೂಡ, ಈ ಮಹಿಳೆಯರು ಕೂಡ ಬದಲಾಗ್ತಾ ಹೋಗ್ತಾ ಇದ್ದಾರೆ ಎನ್ನುವುದನ್ನು ಇವರು ಹಾಸ್ಯಾಸ್ಪದವಾಗಿ ಇಲ್ಲಿ ಹೇಳ್ತಾರೆ. However, editions do not oppose beauty and or neat dressing. ಅವರು ಹೇಗಿದ್ರೂ ಇಲ್ಲಿ ಅವರು ಈ ಥರ ಮಾಡ್ಕೊಳ್ಳೋದು ಅಪೋಸ್ ಮಾಡ್ತಾ ಇಲ್ಲ, ವಿರೋಧಿಸ್ತಾ ಇಲ್ಲ. ಮತ್ತು ನೀಟ್ ಡ್ರೆಸ್ಸಿಂಗ್ ಮಾಡೋದನ್ನು ಕೂಡ ಅವರು ಅಪೋಸ್ ಮಾಡ್ತಾ ಇಲ್ಲ. ನೀಟಾಗಿ ಡ್ರೆಸ್ಸಿಂಗ್ ಮಾಡೋದು ಅಥವಾ ಈ ಥರ ಇಲ್ಲೇನು ಮಹಿಳೆಯರು ಮಾಡ್ಕೋತಾರೆ ಅದನ್ನು ಅಪೋಸ್ ಮಾಡ್ತಾ ಇಲ್ಲ. ಬಟ್ ಹಿ ಬಿಲೀವ್ಸ್ ದ್ಯಾಟ್ ಪೀಪಲ್ ಶುಡ್ ಡ್ರೆಸ್ ವೆಲ್, ಶುಡ್ ನಾಟ್ ಬಿಕಮ್ ಸ್ಲೇವ್ಸ್ ಟು ಫ್ಯಾಷನ್. ಅವರು ಫ್ಯಾಷನ್ಗೆ ಬಲಿಯಾಗಬಾರ್ದು, ಫ್ಯಾಷನಿನ ಸೇವಕನಾಗಬಾರ್ದು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಹಿ ಬಿಲೀವ್ಸ್, ಅವ್ರೇನು ನಂಬ್ತಾರೆ ಅಥವಾ ಅವರು ಯಾವುದವರು ಒಪ್ಕೊಳ್ತಾರೆ ಅಂದರೆ ಪೀಪಲ್ ಶುಡ್ ನಾಟ್ ಡ್ರೆಸ್ ವೆಲ್ ಬಟ್ ಶುಡ್ ನಾಟ್ ಬಿಕಮ್ ಸ್ಲೇವ್ಸ್. ಅವರು ಡ್ರೆಸ್ ಮಾಡ್ಕೊಳ್ಳೋದು ತಪ್ಪು ಅಂತ ಇಲ್ಲಿ ಹೇಳ್ತಾ ಇಲ್ಲ, ಆದರೆ ಯಾವುದೇ ಕಾರಣಕ್ಕೂ ಒಂದು ಫ್ಯಾಷನಿಗೆ ಒಬ್ಬರು ಬಲಿಯಾಗಿ ಹೋಗುವಷ್ಟು ಫ್ಯಾಷನ್ ಹಿಂದೆ ಹೋಗಬಾರ್ದು ಅಥವಾ ಫ್ಯಾಷನ್ನ ಸೇವಕನಾಗಿ ಹೋಗಬಾರ್ದು. ಫ್ಯಾಷನ್ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಬೇಕು ಅನ್ನೋದನ್ನು ಇಲ್ಲಿ ಆಥರ್ ಹೇಳ್ತಾರೆ. ಎ ಪರ್ಸನ್ಸ್ ಕ್ಯಾರೆಕ್ಟರ್, ಇಂಟೆಲಿಜೆನ್ಸ್ ಆ್ಯಂಡ್ ಗುಡ್ ಮ್ಯಾನರ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದೆನ್ ಎಕ್ಸ್ಪೆನ್ಸಿವ್ ಕ್ಲೋತ್ಸ್ ಆರ್ ಫ್ಯಾಷನೇಬಲ್ ಹೇರ್ ಸ್ಟೈಲ್ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್, ವ್ಯಕ್ತಿತ್ವ ಏನಿದೆ ಅಥವಾ ಅವನದ್ದು ಚಾಣಕ್ಯತನ ಏನಿದೆ ಅಥವಾ ಗುಡ್ ಮ್ಯಾನರ್ಸ್, ಒಳ್ಳೆಯತನ ಏನಿದೆ ಅದೇ ಇಂಪಾರ್ಟೆಂಟ್ ಆಗಿರ್ತದೆ ಹೊರತು ಒಂದು ಎಕ್ಸ್ಪೆನ್ಸಿವ್ ಆಗಿರುವಂತಹ ಬೆಲೆ ಬಾಳುವಂಥ ಬಟ್ಟೆ ಹಾಕೋದ್ರಿಂದಾಗಲಿ ಒಂದು ಫ್ಯಾಷನ್ ಆಗಿರುವಂತಹ ತರಾವರಿ ಇರುವಂತಹ ಒಂದು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದ್ರಿಂದ ಯಾವ ವ್ಯಕ್ತಿಯಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಬದಲಾಗಿ ವ್ಯಕ್ತಿಗೆ ಒಂದಿರುವಂಥ ಕ್ಯಾರೆಕ್ಟರ್ ಮತ್ತು ಅವನ ಇಂಟೆಲಿಜೆನ್ಸ್ ಅಥವಾ ಒಂದು ಗುಡ್ ಮ್ಯಾನರ್ ಏನಿದೆ ಅದೇ ಅವನಿಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಹೊರತು ಇಲ್ಲಿ ಹೇರ್ ಸ್ಟೈಲ್ ಯಾವುದು ಮುಖ್ಯ ಆಗೋದಿಲ್ಲ ಎನ್ನುವುದನ್ನು ಇಲ್ಲಿ ನಮ್ಮ ಆಥರ್ ನಂಬಿರ್ತಾರೆ. ಸೊ ಇದೆಲ್ಲ ಅಂದರೆ ಅವ್ರು ಹೇಳೋದು, ನಾವು ಫ್ಯಾಷನ್ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡಬೇಕು, ಯಾವುದು ಅತಿಯಾಗಿ ಹೋಗಬಾರ್ದು. ನಮಗೆ ಕೆಲವೊಮ್ಮೆ ಮಾಡೋ ಮೊದಲು ಅದು ನಮಗೆ ಹೊಂದಾಣಿಕೆ ಆಗ್ತದೆ, ಸೂಟ್ ಆಗ್ತದೆ ನಮಗೆ ಅನ್ನೋದನ್ನು ನಾವು ನೋಡ್ಕೋಬೇಕು. ನಮಗೆ ಸೂಟ್ ಆಗದಿರುವಂತಹ ತರಹದ ವೇಷಭೂಷಣಗಳನ್ನು ನಾವು ಮಾಡಿಕೊಂಡು ಹಾಸ್ಯಾಸ್ಪದವಾಗಿ ಕಾಣೋದಕ್ಕಿಂತ ನಮಗೆ ಯಾವುದು ಸೂಟ್ ಆಗ್ತದೆ ಮತ್ತು ನಾವು ಸಿಂಪಲ್ ಆಗಿರೋದ್ರಿಂದಲೇ ಸುಂದರವಾಗಿ ಕಾಣ್ತೇವೆ ಎನ್ನುವುದನ್ನು ಇಲ್ಲಿ ಆಥರ್ ಹಾಸ್ಯಾಸ್ಪದವಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಅವರು ಮಹಿಳೆಯರ ಹೇರ್ ಡ್ರೆಸ್ಸಸ್ ಅಂದರೆ ಹಿಂದಿನ ಕಾಲದಲ್ಲಿ ಆ ಸೆಂಚುರಿಯಲ್ಲಿ ಹೇರ್ ಸ್ಟೈಲ್, ತಲೆಗೆ ಕಿರೀಟದ ಹಾಗೆ ಎಲ್ಲ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಅಥವಾ ಟವೆಲನ್ನು ಸುತ್ತಕೊಂಡು 30 ಡಿಗ್ರೀಸ್ ಅಲ್ಲಿ ಹಾಫ್ ವೇಲಿ ಅವ್ರು ಮಾಡಿಕೊಂಡು ಹೇರ್ ಡ್ರೆಸ್ಸನ್ನು ಮಾಡಿಕೊಂಡು ಸ್ಟೈಲಾಗಿ ಹೋಗೋದು, ಅದನ್ನೆಲ್ಲ ನೋಡುವಾಗ ತಲೆ ಮೇಲೆ ಟವರ್ ಹಾಕಿಕೊಂಡವರ ಹಾಗೆ ಅಥವಾ ಏನದು ಬಿಲ್ಡಿಂಗ್ಗಳನ್ನು ತಲೆ ಮೇಲೆ ಇಟ್ಕೊಂಡವರಾಗೆ ಕಾಣ್ತದೆ ಅಂತ ಇಲ್ಲಿ ಹಾಸ್ಯಾಸ್ಪದವಾಗಿ ಹೇಳ್ತಾರೆ. ಹಾಗೆಯೇ ಅವರು ಯಾವತ್ತೂ ಇಲ್ಲಿ ಫ್ಯಾಷನನ್ನು ಅವರು ವಿರೋಧಿಸ್ತಾ ಇಲ್ಲ, ಬದಲಾಗಿ ನಮಗೆ ಯಾವುದು ಹೊಂದಾಣಿಕೆ ಆಗ್ತದೆ ಅದು ಫ್ಯಾಷನ್ ಆಗಿರಬೇಕು, ನೀಟಾಗಿ ಕಾಣಬೇಕು, ನೋಡುವವರಿಗೂ ಅದರಲ್ಲಿಂದ ಒಂದು ಸಹಜವಾಗಿ ಇನ್ನೊಬ್ಬರನ್ನು ಸೆಳೆಯುವ ಹಾಗೆ ಇರಬೇಕು, ತುಂಬ ಫ್ಯಾಷನ್ ಆಗಿರಬಾರ್ದು ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಒಬ್ಬ ವ್ಯಕ್ತಿಗೆ ಕ್ಯಾರೆಕ್ಟರ್ ಮುಖ್ಯ ಆಗಿರ್ತದೆ ಅಥವಾ ಚಾಣಕ್ಯತನ ಏನಿದೆ ಅಥವಾ ಒಳ್ಳೆಯ ವ್ಯಕ್ತಿತ್ವ ಏನಿದೆ ಅದೇ ಇಂಪಾರ್ಟೆಂಟ್ ಆಗಿರ್ತದೆ ಹೊರತು ಅವರು ಹಾಕುವ ಬೆಲೆ ಬಾಳುವ ವಸ್ತುಗಳಲ್ಲ, ಬಟ್ಟೆಗಳಲ್ಲ ಅಥವಾ ಅವರು ಮಾಡಿಕೊಳ್ಳುವಂಥ ವೇಷಭೂಷಣಗಳಲ್ಲ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಲೇಖಕರು. ಹಾಗೆ ಕನ್ಕ್ಲೂಷನ್ಗೆ ಬರೋದಾದರೆ ಅಥವಾ ಒಂದು ಕಂಪ್ಲೀಟ್ ಸಾರಾಂಶವನ್ನು ಇಲ್ಲಿ ಹೇಳೋದಾದರೆ, ದ ಮೇನ್ ಮೆಸೇಜ್ ಟು ದಿಸ್ ಎಸ್ಸೆ ಈಸ್ ದ್ಯಾಟ್ ಫ್ಯಾಷನ್ ಈಸ್ ಟೆಂಪರರಿ ಬಟ್ ಗುಡ್ ಕ್ಯಾರೆಕ್ಟರ್ ಈಸ್ ಪರ್ಮನೆಂಟ್. ಅಂದರೆ ಈ ಏನು ಚಾಪ್ಟರ್ ಇದೆ, ದ ಲೇಡೀಸ್ ಹೆಡ್ ಡ್ರೆಸ್ಸಸ್ ಏನಿದೆ ಇದು ಕಂಪ್ಲೀಟ್ ಆಗಿ ಇದು ಓವರ್ ಆಲ್ ಎಸ್ಸೆದು ಒಂದು ಮೆಸೇಜ್ ಏನಂದರೆ, ದ ಫ್ಯಾಷನ್ ಈಸ್ ಟೆಂಪರರಿ. ಏನು ಫ್ಯಾಷನ್ ಇದೆ ಇದು ಟೆಂಪರರಿ ಬಟ್ ಗುಡ್ ಕ್ಯಾರೆಕ್ಟರ್ ಈಸ್ ಪರ್ಮನೆಂಟ್. ಅಂದರೆ ಏನು ಅವ್ರದ್ದು ಒಂದು ಒಳ್ಳೆಯ ವ್ಯಕ್ತಿತ್ವ ಏನಿದೆ ಅದೇ ಯಾವಾಗಲೂ ಪರ್ಮನೆಂಟ್. ಪೀಪಲ್ ಶುಡ್ ಯೂಸ್ ದೇರ್ ಓನ್ ಜಡ್ಜ್ಮೆಂಟ್ ಇನ್ಸ್ಟೆಡ್ ಆಫ್ ಬ್ಲೈಂಡ್ಲಿ ಫಾಲೋವಿಂಗ್ ಎವ್ರಿ ನ್ಯೂ ಟ್ರೆಂಡ್. ಅಂದರೆ ಪೀಪಲ್ ಅವರಿಗೆ ಯಾವ್ದು ಅವರನ್ನು ಅವ್ರು ಒಪ್ಕೊಳ್ಬೇಕು ಅಥವಾ ಅವರಿಗೆ ಏನಿಷ್ಟ ಅದನ್ನು ಮಾಡಬೇಕು ಹೊರತಾಗಿ ಹೊರಗಡೆ ಯಾರು ಯಾವ್ಯಾವ ಥರ ನಾನಾ ತರಹದ ವೇಷಭೂಷಣಗಳನ್ನು ಮಾಡ್ತಾರಲ್ಲ ಅದಕ್ಕೆ ಬಲಿಯಾಗಿ ಅಥವಾ ಅದನ್ನು ನೋಡಿಕೊಂಡು ತಾವು ಆ ಟ್ರೆಂಡನ್ನು ಫಾಲೋ ಮಾಡಲಿಕ್ಕೆ ಹೋಗಬಾರ್ದು. ಬದಲಾಗಿ ತಮ್ಮ ವ್ಯಕ್ತಿತ್ವಕ್ಕೆ ಅಥವಾ ತಮ್ಮ
ಏನು ಪರ್ಸ್ನಾಲಿಟಿ ಏನಿದೆ ಅದಕ್ಕೆ ಯಾವುದು ಹೊಂದಾಣಿಕೆ ಆಗ್ತದೆ, ಅದನ್ನು ಅವರಿಗೆ ಏನು ಇಷ್ಟ, ಅವರಿಗೇನು ಸಹಜವಾಗಿ ಸುಂದರವಾಗಿ ಕಾಣ್ತದೆ ಅದನ್ನು ಮಾತ್ರ ಮಾಡಬೇಕು. ಜಾಸ್ತಿ ಫಾಲೋ ಮಾಡಬಾರ್ದು ಟ್ರೆಂಡ್ಗಳನ್ನು, ಫ್ಯಾಷನೇಬಲ್ ಟ್ರೆಂಡ್ಗಳನ್ನು ಫಾಲೋ ಮಾಡ್ಕೊಂಡು ಜಾಸ್ತಿ ಹೋಗೋದು ಒಳ್ಳೆಯದಲ್ಲ ಅಂತ ಇಲ್ಲಿ ಜೋಸೆಫ್ ಎಡಿಸನ್ ಅವರು ಹೇಳ್ತಾರೆ. ಜೋಸೆಫ್ ಎಡಿಸನ್ ಟೀಚರ್ಸ್ ಇಸ್ ಲೆಸನ್ ಥ್ರೂ ಹ್ಯೂಮರ್, ಮೇಕಿಂಗ್ ದ ಎಸ್ಸೆ ಎಂಜಾಯಬಲ್ ಆ್ಯಸ್ ವೆಲ್ ಆ್ಯಸ್ ಮೀನಿಂಗ್ಫುಲ್. ಅಂದರೆ ಥ್ರೂಔಟ್ ದಿಸ್ ಎಸ್ಸೆ ಜೋಸೆಫ್ ಎಡಿಸನ್ ಏನು ಹೇಳ್ತಾರೆ ಅಂದರೆ, ಲೆಸನ್ನಲ್ಲಿ ಒಂದು ಹ್ಯೂಮರಸ್ ಆಗಿ ಅವರು ಒಂದು ನಾವು ಈ ಕತೆ ಪ್ರಬಂಧ ಎಂದು ಕಂಪ್ಲೀಟಾಗಿ ನಾವು ಪ್ರಬಂಧನ ಅನುಭವಿಸಬೇಕು, ಇಷ್ಟಪಟ್ಟು ಇಂಟ್ರೆಸ್ಟಿಂಗ್ ಆಗಿ ನೋಡ್ಕೊಂಡು ಹೋಗಬೇಕು, ಕೇಳಬೇಕು ಅನ್ನೋ ಥರ ಒಂದು ಎಸ್ಸೆಯನ್ನು ಬರೀತಾರೆ. ಮತ್ತು ಆ ಎಸ್ಸೆಯಲ್ಲಿ ಒಂದು ಅರ್ಥ ಇರ್ತದೆ ಅಥವಾ ಮೀನಿಂಗ್ಫುಲ್ ಆಗಿರ್ತದೆ, ಮಾರಲ್ ಇರ್ತದೆ. ಸೊ ಇದರಲ್ಲಿ ಏನು ಮಾರಲ್ ಇದೆ ಅಂತ ಹೇಳಿದರೆ, ಫ್ಯಾಷನ್ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡಬೇಕು. ಫ್ಯಾಷನಿಂದ ನಮ್ಮ ವ್ಯಕ್ತಿತ್ವವನ್ನು ನಾವು ಕಳೆದುಕೊಳ್ಳುವಷ್ಟು ಫ್ಯಾಷನ್ ಮಾಡ್ಕೊಂಡು ಹೋಗಬಾರ್ದು. ಮನುಷ್ಯನಿಗೆ ಯಾವುದು ಎಷ್ಟು ಲಿಮಿಟಲ್ಲಿ ಇರಬೇಕು ಅಷ್ಟು ಲಿಮಿಟಿಂದನೇ ಮಾಡ್ಕೊಂಡು ಹೋಗಬೇಕು. ಮತ್ತು ತುಂಬ ಒಳ್ಳೆಯ ವ್ಯಕ್ತಿತ್ವ ಅಷ್ಟೇ ನಮ್ಮನ್ನು ಗುರುತಿಸ್ತದೆ ಹೊರತು ನಾವು ಮಾಡಿಕೊಳ್ಳುವ ಅಲಂಕಾರಗಳಲ್ಲ. ಇದೆಲ್ಲವೂ ಕೂಡ ಮೌಲ್ಯಗಳು ಕೂಡ ನಮ್ಮ ಆಥರ್ ಅವರ ಎಸ್ಸೆಯಲ್ಲಿ ಬರೀತಾರೆ. ಸೊ ನಾನು ಮಾಡಿರುವಂಥ ಈ ಇಂಗ್ಲೀಷ್ ಎಸ್ಸೆ ಇದು ಕನ್ನಡ ಮತ್ತು ಇಂಗ್ಲೀಷ್ ಅನುವಾದ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆಯೇ ಇದು ನಿಮಗೆ ಈಗಾಗಲೇ ಹೇಳ್ದಿರುವಂತೆ ಈ ಎಸ್ಸೆ ನಿಮಗೆ ಎಲ್ಲಾದರೂ ಬೇಕಾದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಇದನ್ನು ಪೋಸ್ಟ್ ಮಾಡ್ತೇನೆ. ಧನ್ಯವಾದಗಳು ಸ್ನೇಹಿತರೆ.